ಇವತ್ತು ನಾವು ಹೋಗಿದ್ದ ಪ್ಲೇಸ್ ನೋಡಿ ಪವನ ಏನು ಹೇಳ್ದ ನೀವೇ ಕೇಳಿ. ಕೊನೆ ಆಸೆ ಇದ್ರೆ ದೇವರಣಿಗೆ ಅನ್ಕೋಬೇಕು. ಈ ಥರ ಪ್ರಕೃತಿ ನೋಡಿ. ಸೊ ಗಾಯ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಪ್ಪ ಅಂದರೆ ಅದು ಇಂಗ್ಲೆಂಡಲ್ಲಿ. ಇಲ್ಲಿಗೆಲ್ಲ ನಾವು ಅವಾಗ ಬರ್ತಿದ್ವಿ, ಬಟ್ ಈ ಸಲ ಏನಪ್ಪ ಅಂದರೆ ಫುಲ್ ಮೇಲ್ಗಡೆ ಬಂದಿದ್ವಿ. ಈ ಸಲ ಸ್ವಲ್ಪ ಟಾಪ್ ಸೈಡ್ ಹತ್ತಿದ್ವಿ, ಮತ್ತೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಕಾಣಿಸ್ತಿತ್ತು. ಮತ್ತೆ ವೆದರು ಮಳೆ ಬರೋ ಥರ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಪ್ರಕೃತಿ ಜೊತೆ ಮಾತಾಡಬೇಕು ಅಂತ ನೋಡ್ರಿ ಇಷ್ಟು ದೂರ ಬಂದ್ಬಿಟ್ಟಿದ್ರಿ. ಇಲ್ಲಿ ನೋಡ್ರೆ ಗಾಳಿ ಬರ್ತಿಲ್ಲ. ಇಷ್ಟು ದೊಡ್ಡ ಫ್ಯಾನ್ ಹಾಕಿದ್ರೆ ಒಂಚೂರು ಗಾಳಿ ಬರ್ತಿಲ್ಲ. ಏನು ಮಾಡೋಣ ಇವಾಗ? ಇಂಥ ಒಳ್ಳೆ ಜಾಗದಲ್ಲೇ ಅನಿಸುತ್ತೆ ಪ್ರಕೃತಿ ಇರೋದು. ಅದಕ್ಕೆ ನಾವು ಹುಡಿಕೊಂಬಾರ್ದು ಇಷ್ಟು ಬ್ಯೂಟಿಫುಲ್ ಆಗಿರೋದಕ್ಕೆ. ಗರೀಬ್ ನನ್ನ ಮಕ್ಕಳು ನಾವು, ಅದಕ್ಕೆ ದುಡ್ಡಿಲ್ಲ ಅಂತ ಚೆನ್ನಾಗಿರ್ಬೇಕು, ಫ್ರೀಯಾಗಿ ಸಿಗಬೇಕು ಅಷ್ಟೇ, ಇನ್ನೇನು ಇಲ್ಲ. ನೋಡಿ ನೋಡೋಕ್ಕಾಗ್ದು 2 ಕಣ್ಣು ಸಾಲ್ತಿಲ್ಲ ಇದು ನೋಡೋಕ್ಕೆ. ಇಲ್ಲ ಮನೋಜ್ 2 ಕಣ್ಣು ಎಕ್ಸ್ಟ್ರಾ ಕೊಡಲ್ಲ, ಸ್ಪೆಟ್ ಕೊಡಲ್ಲ, ಕಾಣ್ತಿಲ್ಲ. ಇದು ನೋಡೋಕ್ಕೆ ಸಾಕಾಗ್ತಿಲ್ಲ ನಮ್ಗೆ 2 ಕಣ್ಣು. ಕೊನೆ ಆಸೆ ಏನಾದ್ರು ಇದ್ರೆ ದೇವರಣಿದೆ ಅನ್ಕೋಬೇಕು. ಈ ಥರ ಪ್ರಕೃತಿ ನೋಡಿ ಸಾಯ್ಬೇಕು ಅನ್ಕೊಂಡಿದ್ರೆ ಪಕ್ಕ ಇಲ್ಲಿಗೆ ಬರ್ರಿ, ಗ್ಯಾರಂಟಿ ನಾನು ಕೊಡ್ತೀನಿ. ನೋಡಿದ ತಕ್ಷಣ ನೀವು ಆ ಆರ್ಟಲ್ಲಿ ಏನದು ಗಿಡ ಬೆಳೆದ್ಬಿಟ್ಟು ಬ್ಯೂಟಿಫುಲ್ ಆಗಿ ತಗೊಳ್ತೀವಿ. ಸೊ ಈ ಎಕ್ಸೈಟ್ಮೆಂಟ್ ಎಲ್ಲ ಕಮ್ಮಿ ಆದಮೇಲೆ ಫೋಟೋ ಹೊಡಿಸ್ಕೊಂತಿದ್ವಿ. ಆದರೆ ಫೋಟೋ ಹೊಡಿಬೇಕಾದ್ರೆ ಈ ಒಂದು ಡೆಡಿಕೇಶನ್ ನೋಡಬೇಕು. ಇಲ್ಲಿಂದ ಊರಿಗೆ ಬಂದ್ವಿ, ಫ್ರೆಂಡ್ ಫೋನ್ ಮಾಡಿದ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀನಿ ತೊಗೊಂಬರೋಣ ಬಾ ಅಂತ ಇಲ್ಲಿಗೆ ಬಂದಿದ್ವಿ. ಗಾಡಿ ಸರ್ವಿಸ್ ಏನೋ ಚೆನ್ನಾಗಿ ಮಾಡಿದ್ರು, ಆದರೆ ಅದಕ್ಕಿಂತ ಚೆನ್ನಾಗಿ ಇವ್ರಿಗೆ ಹಾಕಿರೋ ಬಿಲ್ ಇತ್ತು. ಯಾಕಂದರೆ 6,500 ಆಗಿತ್ತು. ಇದರಲ್ಲಿ ಕೆಲವೊಂದು ಪಾರ್ಟ್ಸ್ ಎಕ್ಸ್ಚೇಂಜ್ ಮಾಡಿಸಿದ್ವಿ, ಆದರೂ ಸ್ವಲ್ಪ ಬಿಲ್ ಏನೋ ಜಾಸ್ತಿನೇ ಅನ್ನಿಸ್ತು. ಈ ವಿಡಿಯೋದಲ್ಲಿ ಇಷ್ಟೇ.